ರಕ್ತ ಸುರಿತಾ ಇದೆ. ರಕ್ತ ಬೆಳ್ಳಗಿದೆ ಕೆಂಪಿದೆಯಾ? ಯಾರ ಜನ ಇಲ್ಲಿ ನೋಡೋಣ, ಹಂಗೆ ನಿದ್ದೆ ಬರ್ತದಲ್ಲ ನೋಡಿ. ನನ್ನ ಕಡೆ ಸ್ವಲ್ಪ ಮುಗಿಸ್ಬಿಡ್ತೀನಿ. ಎರಡೇ ಧ್ಯಾನ ಬೇಡ, ಧ್ಯಾನ ಮಾಡ್ತಾ ಮಾಡ್ತಾ ನಿದ್ದೆ ಬರ್ತದೆ, ಬಿಸಾಸಿ ಬರ್ತದೆ. ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಮಾತಿದೆ, ಇವ್ರು ಗೊತ್ತಾಗ್ತದ. ದೇವ್ರ ಬಗ್ಗೆ ಕೇಳ್ಕೊಂಡೇ ಇದು ನಿದ್ದೆ ಮಾಡ್ದ, 3 ಅಂತಸ್ತರ ಮೇಲೆ ಇದೆ ನಿದ್ದೆ ಮಾಡಿದ್ರೆ ಅಲ್ಲಿಂದ ಬಿದ್ದೋದ, ಕೆಳಗಡೆ ಬಿದ್ದೋದ, ಪ್ರಾಣ ಹೋಯ್ತು. ನಿದ್ದೆ ಜಾಸ್ತಿ ಮಾಡೋರಿಗೆ ಪ್ರಾಣ ಹೋಯ್ತದೆ. ನಿದ್ದೆ ಜಾಸ್ತಿ ಅರ್ಲಲ್ಲಿ ಮಾಡಿದ್ರೆ ಹೊಟ್ಟೆ ಬೆಳೀತದೆ, ಆಮೇಲೆ ಇನ್ನೊಂದು ರೋಗ ಬರ್ತದೆ. ನೀವು ಏನೇ ಆಗಿ ಅಲ್ಲಲ್ಲಿ ಏನಾದ್ರು ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಹೊರಗಡೆನೋ ಎಲ್ಲ ಕೆಲಸ ಮಾಡ್ಕೊಂಡು ರೆಡಿ ಆಗಿರ್ಬೇಕು. ಇಲ್ಲ ಅಂದ್ರೆ ಬೆಳೀತದೆ, ವೇಸ್ಟ್. ಬೇರೆ ಹೇಳ್ಬೋದು, ನೀವ್ ಹೇಳ್ಬೋದು ಚೆನ್ನಾಗಿದ್ದಾರೆ ಈಗ ಅಂತ. ಚೆನ್ನಾಗಿಲ್ಲ, ಒಳ್ಳೆ ರೋಗ ಬರ್ತದೆ ಅಂತ. ಏನ್ ಬರ್ತದೆ? ಅಗ್ಲಲ್ಲಿ ನಿದ್ದೆ ಮಾಡ್ತಾರೆ ನೀವು ನೋಡಿ, ಅವ್ರು ಸಣ್ಣಗಿರೋದು ಅದಕ್ಕೆ ಆಗಾದ್ರೆ. ಕೆಲವರು ನೋಡಿ ನೈಟ್ ಊಟ ಕಮ್ಮಿನೇ ತಿನ್ನೋದು, ಕಮ್ಮಿ ತಿನ್ನೋರು ಕೈ ಎತ್ತಿದ ನೋಡೋಣ. ಕಮ್ಮಿ ತಿನ್ಬೇಕು, ಅವಲೇ ನಿಮ್ಗೆ ತಪ್ಪೋಣ. ನಾನು ಹೇಳಿದ ಕಮ್ಮಿ ತಿಂದ್ರೆ ಹೊಟ್ಟೆ ಬೆಳೆಯಲ್ಲ. ನಂದು ಹೊಟ್ಟೆ ಹಿಂಗಿತ್ತು, ಅದಾಯ್ತಾ? ನಾನು ಕಮ್ಮಿ ಮಾಡ್ಕೊಂಡು ನೀವು ಕೇಳಿಸ್ಕೊಳ್ಳಿ. ಇವಾಗ ಯೇಸು ಸ್ವಾಮಿ ಬಗ್ಗೆ, ಯೇಸು ಸ್ವಾಮಿ ತಲೆಯಲ್ಲಿ ಏನಿಟ್ಕೊಂಡ್ರು? ಮುಳ್ಳು. ಕಿರೀಟ ತಂದು ಬೇರೆ ತಗೊಂಡ್ಬಿಡ್ತಾರೆ. 3 ಸುತ್ತು ಮುಳ್ಳಿನ ಕಿರೀಟ. ಮುಳ್ಳು 3 ಸುತ್ತ ಹಾಕಿದ್ರು ತಲೆ ಮೇಲೆ. ಒಂದು ಆಮೇಲೆ ಹೇಳ್ರಿ ಏನ್ ಗೊತ್ತಾ ಮುಳ್ಳು ಇಟ್ಕೊಂಡಿದ್ದು? ಏನಕ್ಕೆ? ನಾನು ನೀವು ಕೆಟ್ಟ ಯೋಚನೆ ಮಾಡಬಾರ್ದು ಅಂತ. ನೋಡೋರು ತಲೆ ಮುಸ್ಕೊಂಡೇ ಇದ್ದಾರೆ ನೋಡಿ, ಈ ಕಡೆ ನೋಡಿ. ಸೊ ತಲೆಯಲ್ಲಿ ನಾವು ಏನ್ ಮಾಡಬಾರ್ದು? ಕೆಟ್ಟ ಯೋಚನೆ ಮಾಡ್ತೀವ, ಮಾಡಲ್ಲ ನಾವು. ಈಗ ಹೇಳ್ರಿ, ನಾನು ಕೆಟ್ಟ ಯೋಚನೆ ಮಾಡಬಾರದು ಎಂದು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮುಳ್ಳಿಟ್ಕೊಂಡ್ರು. ಆಮೇಲೆ ಮುಳ್ಳಿಟ್ಕೊಳ್ಳೋದು ಇನ್ನೊಂದು ಮುಖ್ಯವಾದ ವಿಷಯ ಇದೆ, ನನ್ನ ಕಡೆ ಕೇಳಿಸ್ಕೊಳ್ಳಿ. ಇವಾಗ ಇದು ಕೇಳಿಸ್ಕೊಳ್ಳಿ. ಇವಾಗ ಇವ್ರಿಗೆ, ಈ ಸಭಾಷಣೆ ಅವ್ರಿಗೆ ಅಪ್ಪ ಇದಾರೆ ಇಲ್ವಾ? ಅಪ್ಪ ಇದ್ದಾರೆ ತಾನೆ? ಇಲ್ಲ. ಒಟ್ಟಾಗ ಅಪ್ಪ ಇದ್ರು ತಾನೆ? ಇದ್ರು. ನಿಮ್ಮ ಅಪ್ಪಗೆ ಅಪ್ಪ ಇದ್ರ ಇಲ್ವಾ? ತಾತ ಇದ್ರು. ನೋಡಿ, ಇವ್ರ ಅಪ್ಪಗೆ ಅಪ್ಪ, ಅವರಪ್ಪ ಅವ್ರೇನು ಮುತ್ತಾತ, ಅವರಪ್ಪ ಕೋಲ್ತಾತ. ಈ 4 ತರಾಂತರದ ಪಾಪ ಅವ್ರ ನೋಡಿ. ಅಮ್ಮ, ಅಜ್ಜಿ, ಮುತ್ತಜ್ಜಿ, ಕೋಲಜ್ಜಿ ಇದ್ರ ಇಲ್ಲ ಇವರಿಗೆ. ಆ ಶಾಪ ಎಲ್ಲ ಇವ್ರ ಮೇಲೆ ಬಂದು ಇವ್ರ ಮಕ್ಕಳ ಮೇಲೆ ಬರ್ತದೆ. ಆ ಶಾಪ ಹೋಗೋದಕ್ಕೋಸ್ಕರನೇ ಯೇಸು ಶಿಲುಬೆಯಲ್ಲಿ ಮುಳ್ಳಿಟ್ಕೊಂಡ್ರು. ಶಿಲುಬೆಯಲ್ಲಿ ಯೇಸು ಮೇಲ್ಕಿಟ್ಕೊಂಡ್ರು. ಏನಕ್ಕೆ? ನಮ್ಮನ್ನು ನಮ್ಮ ಶಾಪದಿಂದ ಬಿಡಿಸಲು. ಹೇಳ್ರಿ, ಯಾವ್ದ್ರಿಂದ? ಶಾಪ. ಈಗ ಹಳ್ಳಿನಲ್ಲಿ ನಾಳಾಗೋಗ ಮುಖ ಮುಚ್ಚ ಅಂತಾರೆ ನೋಡಿ, ಎಲ್ಲಿ ನೋಡಿದ್ರ ನೀವು? ಅದು ಶಾಪ. ಅದು ಹೊಟ್ಟೆ ಉಡ್ಕೊಂಡು ಮನುಷ್ಯನ ಶಾಪ ಹಾಕಿದ್ರೆ ಅದು ನಿಲ್ತದೆ. ನೀನು ಉದ್ಧಾರನೇ ಆಗಲ್ಲ ಅಂದ್ರೆ ಉದ್ಧಾರ ಆಗಲ್ಲ. ಅರ್ಥ ಆಯ್ತಾ? ಸೊ ಇವಾಗ ನಮ್ಮ ಮೇಲಿರುವ ಶಾಪಕ್ಕೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಶಾಪಗ್ರಸ್ತನಾದನು. ಅರ್ಥ ಆಯ್ತಾ? ನಮ್ದು ಏನೇನೋ ಶಾಪ ಇದೆ. ಇವಾಗ ನಾನು ಒಂದೇ ಒಂದು ಉದಾಹರಣೆ ಕೊಟ್ಟೆ. ನಮ್ಮ ತಾತ ಮುತ್ತಾತ ಕೋಲ್ತಾತ ಮಾಡಿದ ಪಾಪ, ನಮ್ಮ ಅಜ್ಜಿ ಮುತ್ತಜ್ಜಿ ಕೋಲಜ್ಜಿ ಮಾಡಿದ ಪಾಪ ಮತ್ತು ಶಾಪ. ಆ ಶಾಪಗಳೆಲ್ಲ ನಮ್ಮ ಮೇಲೆ, ನಿಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಬರೋದು. ಯಾಕೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲ್ಲ? ಶಾಪ. ಯಾಕೆ ನಮ್ಮ ಮಕ್ಕಳು ಜಾಸ್ತಿ ಓದಿ ಜಾಸ್ತಿ ದೊಡ್ಡ ಕೆಲ್ಸಕ್ಕೆ ಹೋಗಲ್ಲ? ಶಾಪ. ಇವತ್ತು ನೀವು ಶಾಪದಲ್ಲೇ ಇರ್ಬೇಕಾ? ಶಾಪ ಇರಬಾರ್ದು ಅಂದ್ರೆ, ಯೇಸುವೆ ನೀನು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ, ನಿನ್ನ ಮುಳ್ಳು ಅಲ್ಲಿ ತಲೆಯಲ್ಲಿ ಸುರಿಸಿದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡೋದು ನೀವು ಕೇಳಬೇಕು. 1:7 ಓದ್ರಿ. 1 ಯೋಹಾನ 1:7. ಈಗ ಇವರೆಲ್ಲ ಯಾರು ಗೊತ್ತಾ? ಇವರೆಲ್ಲ ಮನುಷ್ಯರು. ಇಲ್ಲಿ ಮನುಷ್ಯರು 3 ಜನ ಹಾಕಿದ್ರು ಅಷ್ಟೇ. ಇವರೆಲ್ಲ ಯಾರು? ಮನುಷ್ಯರು. ನಾವೇ. ಇವರೆಲ್ಲ ಯಾರು? ನಾವು ಯೇಸು ಸ್ವಾಮಿ ಹತ್ರ ಹೋಗಿದ್ದಂಗೆ ಏನೇನ್ ತಡೆ ಇದೆ ಅಂದ್ರೆ ಕತ್ತಲೆ ಅಂತ ಹೇಳ್ರಿ. ಯೇಸು ಸ್ವಾಮಿ ಹತ್ರ ಹೋಗಿದ್ದಂಗೆ ಏನೇನ್ ತಡೆ ಇದೆ?